ಇಲ್ಲಿ ನಡೆದಿರೋ ಎಲ್ಲ ಸಮಸ್ಯೆಗೂ ನಾನೇ ಕಾರಣ. ಪೊಲೀಸ್ ಸ್ಟೇಷನ್ ಮದ್ವೆ ಆದಾಗ ಅದು ರಿಜಿಸ್ಟರ್ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಎಲ್ಲ ಮುಗಿದ್ಮೇಲೆ ಇಲ್ಲಿಂದ ಹೋಗ್ಬಿಡೋಣ ಅಂತಾನೆ ಇದ್ದೆ. ಮ್ಯಾರೇಜ್ ಸರ್ಟಿಫಿಕೇಟ್ ಬಂದ್ಮೇಲೆ ರಿಜಿಸ್ಟರ್ ಬಗ್ಗೆ ನಂಗೆ ಗೊತ್ತಾಗಿತ್ತು. ಅಣ್ಣ, ನಿಮ್ ಹತ್ರ ಏನೋ ಕೇಳ್ಬೇಕಿತ್ತು. ಕೇಳಮ್ಮ. ಭಾರತಿ ಅಂದ್ರೆ ನಿಮ್ಗೆ ಎಷ್ಟಿಷ್ಟ? ಸ್ವಲ್ಪನಾ ಅಥವಾ ತುಂಬಾ ಇಷ್ಟನಾ? ಗಾಬರಿ ಆಗ್ಬೇಡ, ಕೂಲ್ ಕೂಲ್. ಅಣ್ಣ, ಅದಕ್ಕೆ ಕೇಳ್ತಾ ಇರೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಯಾವ್ದಕ್ಕಾದ್ರೂ ಒಂದು ಕ್ಯಾನ್ಸಲ್ ಮಾಡ್ಲೇಬೇಕು, ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಏನು ನೀವು ಹಾವು ಏಣಿ ಆಟ ಆಡೋದ್ ಬಿಟ್ಟು ನನ್ನೇ ಹಾವಿನ ಬಾಯಿಗೆ ಸಿಕ್ಕಾಕ್ಸ್ತಿದ್ದೀರಾ? ನೋಡಿ ಅಣ್ಣ, ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಗತ್ತೆ. ಆಯ್ತಮ್ಮ, ಹೇಳ್ತೀನಿ. ಭಾರತಿ ನಮ್ಮ ಅತ್ತೆ ಮಗಳು. ಅವಳ ಮನೆಯವ್ರಿಗೆ ನಾವು ಅಂದ್ರೆ ಆಗದೇ ಇಲ್ಲ. ಆದ್ರೂ ಅವಳಿಗೆ ನಾವು ಅಂದ್ರೆ ಆಯ್ತು. ಚಿಕ್ಕ ವಯಸ್ಸಿಂದ ಅವಳನ್ನ ನೋಡ್ತಾ ಇದ್ದೀನಿ. ಅವಳು ಚೆನ್ನಾಗಿರ್ಬೇಕು, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾದ್ರೆ ಅವ್ಳು ಬೇರೆ ಯಾರನ್ನೂ ಮದ್ವೆ ಆದ್ರೆ ನಿಮಗ್ ಬೇಜಾರಾಗಲ್ವಾ? ಇಲ್ಲಮ್ಮ, ಅವಳೆಲ್ಲೇ ಇದ್ರು, ಯಾರ ಜೊತೆನೇ ಇದ್ರು ಖುಷಿಯಾಗಿರ್ಲಿ. ನಾವ್ ಇನ್ನೊಬ್ರ ಜೊತೆ ಬಾಳ್ಬೇಕು ಅನ್ನೋದೇ ಸಂತೋಷ ಅಲ್ಲಮ್ಮ. ನಾವು ಒಂಟಿಯಾಗಿದ್ರು ಇನ್ನೊಬ್ರು ಸಂತೋಷಕ್ಕೆ ಕಾರಣ ಆಗ್ತೀವಿ ನೋಡು, ಅದು ಅದು ನಮ್ಮ ಬಾಳಿನ ನಿಜವಾದ ಖುಷಿ. ಭಾರತಿ ಮದ್ವೆಗೆ ಏನಾದ್ರು ನನ್ನನ್ನು ಕರೆದ್ರೆ ನಾನೇ ಖುಷಿಯಾಗಿ ಮುಂದೆ ನಿಂತು ಅಡುಗೆ ಮಾಡ್ಕೊಟ್ಟು ಬರ್ತೀನಿ. ನೋಡಿದ್ರ ಅದ್ಗೆ ನಮ್ಮ ಅಣ್ಣ ಬಂಧನ ಮೂವಿ ವಿಷ್ಣುದಾದ ತರ ತನ್ ಪ್ರೀತಿ ಹೋದ್ರು ಸರಿ, ಆದ್ರೆ ಲೋಕಕ್ಕೆಲ್ಲ ಅನ್ನ ಹಾಕೋದಕ್ಕೆ ರೆಡಿ ಆಗಿರ್ತಾನೆ. ಅಣ್ಣ, ನೀವೆಷ್ಟು ಒಳ್ಳೆಯವ್ರಾಗಿರೋದೇ ಪ್ರಾಬ್ಲಮ್. ಯಾವಾಗ್ಲೂ ಒಳ್ಳೆ ಹಣ್ಣಿಗೆ ಏಟ್ ಬೀಳೋದು. ಅಲ್ಲಿ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಕಣ್ಣೀರ್ ಹಾಕಿದ್ರು ಅಂತ ಭಾರತಿ ಮದ್ವೆಗೆ ಒಪ್ಕೊಂಡಿದ್ದಾಳೆ. ನೀವ್ ನೋಡಿದ್ರೆ ಅವ್ಳು ಯಾರನ್ನ ಬೇಕಾದ್ರೂ ಮದ್ವೆ ಆಗ್ಲಿ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತಿದ್ದೀರಾ. ಹೀಗಾದ್ರೆ ನಾವ್ ಹೇಗಣ್ಣ ಆಟ ಮುಂದುವರ್ಸೋದು? ಕಾಫಿ ಚೆನ್ನಾಗಿತ್ತಮ್ಮ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅದಕ್ಕೆ ಅಣ್ಣನ ಆಟ ಇಷ್ಟೇ, ಬನ್ನಿ ನಾವು ಆಟ ಮುಂದುವರ್ಸೋಣ. ಯಾರು ಹಾವಿನ ಬೈಕ್ ಆಗ್ಲಕ್ಕೋಸ್ಕರ ಮಾಡೋಣ. ಹೌದು ಮೈ, ಈಗ ನಾವೇ ಆಟನ ಮುಂದುವರ್ಸ್ಬೇಕು. ಏನಪ್ಪಾ ಕಂಟಿ, ಬೈಕ್ ಸರಿ ಹೋಯ್ತಾ? ಹಾ ಸರ್, ಸ್ಪಾರ್ಕ್ ಪ್ಲಗ್ ಪ್ರಾಬ್ಲಮ್ ಆಗಿತ್ತು, ಸರಿ ಮಾಡಿದ್ದೀನಿ. ಒಂದ್ಸರಿ ಎಲ್ಲ ಚೆಕ್ ಮಾಡ್ಬೇಕಾಗಿತ್ತು, ಸಡನ್ ಆಗಿ ರೋಡ್ ಮಧ್ಯೆ ಕೈ ಕೊಟ್ಬಿಡುತ್ತೆ. ತುಂಬಾ ಹಳೆ ಗಾಡಿ ಅಲ್ಲ ಸರ್, ಅದಕ್ಕೆ. ಅಲ್ಲ ಸರ್, ಎಷ್ಟು ದೊಡ್ಡ ಲಾಯರ್ ನೀವು, ಒಂದ್ ಕಾರ್ ತಗೊಳ್ಳೋದಲ್ವಾ, ಇನ್ನೂ ಅದೇ ಗಾಡಿ ಓಡಾಡ್ತಿದ್ದೀರಾ? ನನ್ನ ಮೊದಲೇ ಸಂಬಳದಲ್ಲಿ ತಗೊಂಡಿರೋ ಗಾಡಿ ಇದು. ಈ ಗಾಡಿ ತಗೊಂಡಾಗಿದ್ದ ಒಂದು ಕೇಸು ನಾನು ಸೋತಿಲ್ಲ, ಗೊತ್ತಾ? ನನ್ನ ಲಕ್ಕಿ ಗಾಡಿ ಇದು. ಇದೇ ತರ ವಾರಕ್ಕೆ 3 ಸತಿ ಬರ್ತಿದ್ರೆ ನಮ್ಗೂ ಲಾಭನೇ. ಏನೋ ಅಂದಾಗಿತ್ತು? ಎಂತ ಇಲ್ಲ ಸರ್, ಒಳ್ಳೆ ಬೈಕ್ ಅಂದೆ. ಕಂಟಿ, ಎಷ್ಟಾಯ್ತಪ್ಪ? 450. ಸ್ಕ್ಯಾನರ್ ಇದೆಯಾ? ಹಾ, ಅಲ್ಲಿ ಒಳಗಿದೆ. ಅಮೌಂಟ್ ಬಂತು ಸರ್. ಕಂಟಿ, ಈ ಫೋಟೋದಲ್ಲಿ ಇರೋರು ಯಾರು? ಓ ಅದಾ, ನನ್ ಪಕ್ಕ ನಿಂತಿರೋದು ನಮ್ ದೊಡ್ಡಣ್ಣ, ಅವ್ರ ಪಕ್ಕ ನಿಂತಿರೋ ನಮ್ ಚಿಕ್ಕಣ್ಣ, ಅವ್ರ ಪಕ್ಕ ನಿಂತಿರೋ ನಮ್ಮ ಅತ್ತಿಗೆ, ಕೊನೆದಾಗ ನಿಂತಿರೋ ನನ್ನ ತಮ್ಮ, ಕೆಳಕ್ ಕೂತಿರೋ ನಮ್ಮಪ್ಪ. ಕಂಟಿ, ನಿಮ್ ಮನೇಲಿ ಏನಾದ್ರು ಸಮಸ್ಯೆನಾ? ಹಾಗೇನಿಲ್ಲ ಸರ್. ಯಾಕೆ? ಅಲ್ಲ, ನಿಮ್ಮ ಅಣ್ಣ ಅತ್ತಿಗೆ ಏನಾದ್ರು? ಹೇ ಚೇಚೆ, ಇಲ್ಲ ಸರ್. ಏನಾಯ್ತು? ಅಲ್ಲ, ಅದು ತೊಂದರೆ ಇಲ್ಲ ಸರ್. ಎಷ್ಟು ವರ್ಷದಿಂದ ನೀವು ನನ್ನ ಗ್ಯಾರೇಜಿಗೆ ಬರ್ತಾ ಇದ್ದೀರಾ.
ನಾನೇನು ಅನ್ಕೊಳ್ಳಲ್ಲ, ಹೇಳಿ ಸರ್. ಕಂಟಿ, ನಿಮ್ಮ ಅಣ್ಣ ಅತ್ತಿಗೆ ಇಬ್ರು ಡಿವೋರ್ಸ್ ಕೇಳಕ್ ಬಂದಿದ್ರು. ರಿಸೆಪ್ಷನ್ ದಿನ ನಮ್ಗೆ ಯಾರಿಗೂ ಅವಮಾನ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಂದನ ತನ್ನ ಮನಸ್ಸಲ್ಲೇ ನೋವನ್ನೆಲ್ಲ ಇಟ್ಕೊಂಡು ಸ್ಟೇಜ್ ಮೇಲೆ ಬಂದು ನಿಂತಿತ್ತು. ನಮ್ಮ ಪಾಲಿಗೆ ಅವಳ ಅಮ್ಮ ಆಗ್ಲು, ಆದ್ರೆ ಇವನು ಅವ್ರ ದೃಷ್ಟಿಲಿ ಹರಿ ಹೆಂಡತಿ ಆಗ್ಲು. ನಾನು ಅವತ್ತೆ ಚಂದನಿಗೆ ಮಾತು ಕೊಟ್ಟೆ ಕಂಡೆ, ಇನ್ ಮುಂದೆ ಯಾವತ್ತೂ ನಿನ್ ನಿರ್ಧಾರಕ್ಕೆ ವಿರುದ್ಧವಾಗಿ ನಾನು ಹೋಗಲ್ಲ, ನಿನಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಮ್ಮ ಅಂತ ಹೇಳ್ದೆ. ಈಗ ಹೇಳು, ಇಬ್ರು ಮನ್ಸಿಲ್ದೆ ಮದುವೆ ಆಗಿರುವಾಗ ಡೈವರ್ಸ್ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಈ ಸತ್ಯನ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಯೋಚಿಸಿ ದಿನ ಕೊರಗ್ತಾ ಇದ್ದೀನಿ ಕಣೋ. ನೀನ್ ಕೇಳ್ದಾಗಿಲ್ಲ ನಿಮ್ಗೆಲ್ಲಿ ಬೇಜಾರಾಗ್ಬಿಡುತ್ತೋ ಅಂತ ಸತ್ಯನ ಎದಲೆ ಇಟ್ಕೋತಾ ಇದ್ದೆ. ಆದ್ರೆ ಡೈವೋರ್ಸ್ ವಿಷಯ ಈಗ ನೀನ್ ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದು ಕಂಟಿ. ಇಲ್ಲಿ ನಡ್ತಿರೋ ಎಲ್ಲ ಸಮಸ್ಯೆಗೂ ನಾನೇ ಕಾರಣ. ಪೊಲೀಸ್ ಸ್ಟೇಷನ್ ಮದ್ವೆ ಆದಾಗ ಅದು ರಿಜಿಸ್ಟರ್ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಎಲ್ಲ ಮುಗಿದ್ಮೇಲೆ ಇಲ್ಲಿಂದ ಹೋಗ್ಬಿಡೋಣ ಅಂತಾನೆ ಇದ್ದೆ. ಮ್ಯಾರೇಜ್ ಸರ್ಟಿಫಿಕೇಟ್ ಬಂದ್ಮೇಲೆ ರಿಜಿಸ್ಟರ್ ಬಗ್ಗೆ ನಂಗೆ ಗೊತ್ತಾಗಿತ್ತು. ಪಾಪ ಹರಿ ನಂಗೋಸ್ಕರ ತುಂಬಾ ರಿಸ್ಕ್ ತಗೊಂಡಿದ್ದಾರೆ. ಅವ್ರಿಗೆ ಮುಂದೆ ಲೈಫಲ್ಲಿ ಎಲ್ಲ ಒಳ್ಳೇದೇ ಆಗ್ಬೇಕು. ಅವರು ಒಂದ್ ಮದ್ವೆ ಆಗಿ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನಮ್ ಫೇಕ್ ಮ್ಯಾರೇಜ್ ಇಂದ ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಇದೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡೆ ನಂಗೆ ಡಿವೋರ್ಸ್ ಬೇಕು ಅಂತ ಕೇಳಿದ್ದೆ. ಅದಕ್ಕೆ ನಾನೇ ಹರಿ ಹತ್ರ ಡಿವೋರ್ಸ್ ಬೇಕು ಅಂತ ಹೇಳಿ ಲಾಯರ್ನ ನೋಡಕ್ ಹೋಗಿತ್ತು. ನೀವೆಲ್ಲ ನಮ್ಮಿಬ್ರದ್ದು ಏನ್ ಸಮಸ್ಯೆ ಅಂತ ಕೇಳಿದಾಗ ನಾವ್ ನಿಜ ಹೇಳೋ ಪರಿಸ್ಥಿತಿಲಿ ಇರ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ಬೇಡಿ.
ಬಾಯ್ ಬಿಟ್ರೆ ಬರೀ ಸುಳ್ಳು 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 ಸುಳ್ಳು. ನಮ್ಮ ಹತ್ರ ಏನೇನು ಕತೆ ಹೇಳಿದ್ಯಲ್ಲೋ. ನಮ್ಮೆಲ್ರನ್ನು ಸರಿಯಾಗಿ ಹಮಾರಿಸ್ಬಿಟ್ಟೆ ಅಲ್ಲ. ಹೇಳು, ಇನ್ನು ಏನೇನ್ ಸುಳ್ಳು ಹೇಳಿ ನಮ್ಮೆಲ್ರನ್ನು ಮುಟ್ಟಾಟ ಮಾಡ್ಬೇಕಂತಿದ್ಯಾ? ಹೇಳು. ಏನೋ ಯಾವಾಗ ನೋಡಿದ್ರು ಸುಳ್ಳು ಹೇಳ್ದೆ ಸುಳ್ಳು ಹೇಳ್ದೆ ಸುಳ್ಳು ಹೇಳ್ದೆ ಅಂತ ಫೈರಿಂಗ್ ಮಾಡ್ತಿರ್ತೀರಲ್ಲ. ಎಲ್ಲರೂ ತರ ನಾವು ಇದ್ರೆ ನಾನು ಯಾಕೋ ಸುಳ್ಳು ಹೇಳ್ತಿದ್ದೆ? ಜನಕ್ಕೆ ನಾವ್ ಹೇಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವ್ ಹೇಗ್ ಕಾಣಿಸ್ತಿದೀವಿ ಅನ್ನೋದೇ ಮುಖ್ಯ. 4 ಗೋಡೆ ಮಧ್ಯೆ ನೋಡ್ಕೋಬೇಕಾಗಿರೋ ಗಾಯನ 4 ಜನರು ಮುಂದೆ ತೋರಿಸಿದ್ರೆ ಯಾರು ಬಂದ್ ಕಣ್ಣೀರ್ ಹಾಕಲ್ಲ, ಉಪ್ಪೆ ಹಾಕೋದು. ಯಾರೋ ಬಿಟ್ಟಾಕೋ, ಯಾವತ್ತಾದ್ರೂ ಒಂದಿನ ಹೊರಗಿನ ಜನರ ಹತ್ರ ಈ ಮನೆ ಬಗ್ಗೆ ಸಂತೋಷದಿಂದ ಹೇಳ್ಕೊಂಡಿದ್ಯಾ ನೀನು? ಹೇಳೋ. ನಮ್ಮ ಮನೆ ಬಗ್ಗೆ ಯಾರು ತಪ್ಪು ತಿಳ್ಕೋಬಾರ್ದು, ನಮ್ಮ ಅಣ್ಣ ತಮ್ಮಂದಿರ್ನ ಯಾರು ಚೀಪಾಗಿ ನೋಡ್ಬಾರ್ದು ಅಂತ ಸುಳ್ಳು ಹೇಳಕ್ ಶುರು ಮಾಡಿದೆ. ಮದುವೆ ವಿಚಾರದಲ್ಲೂ ಅಷ್ಟೇ ನಾನು ಸುಳ್ಳು ಹೇಳ್ದೆ. ಯಾಕೆ? ನೀವೆಲ್ಲ ಸೇರ್ಕೊಂಡು ಅರೇಂಜ್ ಮಾಡಿರೋ ರಿಸೆಪ್ಷನ್ ಅಲ್ಲಿ ಬಂದು ನಾನು ಇದು ಫೇಕ್ ಮ್ಯಾರೇಜು, ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳ್ಬೇಕಿತ್ತ? ಹೇಗೋ ಬಂದಿರೋ ಜನರ ಮುಂದೆ ನಿಮ್ ಮನ್ಸಿಗೆ ನಾನು ಬೇಜಾರು ಮಾಡ್ಲಿ? ಒಂದಲ್ಲ ಒಂದಿನ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ ಅಂತ ನನಗೂ ಗೊತ್ತಿತ್ತು. ಅಂದ್ರೆ ಅಲ್ಲಿವರೆಗೂ ಎಲ್ರು ಸಂತೋಷವಾಗಿರ್ಲಿ ಅಂತ ನಾವು ನಮ್ಮ ಮನ್ಸಲ್ಲಿ ಅನುಭವಿಸ್ತಾ ಇದ್ದೆ. ಆ ತಪ್ಪ ನನ್ಗಿವಾಗ ಗೊತ್ತಾಯ್ತು. ನೀವೆಲ್ರು ನನ್ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀರ ಅಂತ ನನ್ಗೆ ಇವಾಗ ಚೆನ್ನಾಗಿ ಗೊತ್ತಾಯ್ತು. ಏನಣ್ಣ ಇದೆಲ್ಲ? ಅದ್ಕೆ ನಮ್ಮನ್ನೆಲ್ಲ ಬಿಟ್ಟೋಗ್ತಾರ ಅಣ್ಣ.